ಇಂಡಿಗೋ ವಿಮಾನ ಹಾರಾಟದ ರದ್ದಂತ ಇವತ್ತು ಮುಂದುವರೆದಿದೆ. 7ನೇ ದಿನವೂ ಕೂಡ ವಿಮಾನ ಪ್ರಯಾಣಿಕರಿಗೆ ಈ ಸಮಸ್ಯೆ ತಟ್ಟಿರುವಂಥದ್ದು. ಈಗಾಗಲೇ ಇಂಡಿಗೋ ಸಿಇಒ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನೂ 10ರಿಂದ 12 ದಿನಗಳ ಕಾಲ ಈ ಸಮಸ್ಯೆ ಸುಧಾರಿಸೋದಕ್ಕೆ ಟೈಮ್ ಬೇಕು ಅಂತ ಹೇಳಿ. ಸಹಜವಾಗಿಯೇ ಇಯರ್ ಎಂಡ್ ಆಗಿರೋದ್ರಿಂದ, ಕ್ರಿಸ್ಮಸ್ ಹತ್ರ ಬರ್ತಾ ಇರೋದ್ರಿಂದ ಸಹಜವಾಗಿಯೇ ಇದು ಪ್ರಯಾಣಿಕರ ಮೇಲೂ ಕೂಡ ಅತಿ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಹಾಗಾದರೆ ಇವತ್ತು ಸರಿಯಾದ ಸಮಯಕ್ಕೆ ವಿಮಾನ ಹಾರಾಟವಿಲ್ಲದೇನೆ ಪ್ರಯಾಣಿಕರು ಹೇಗೆಲ್ಲ ಪರದಾಟ ನಡೆಸಿದ್ರು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿತ್ತು, ಈ ಕುರಿತ ಒಂದು ವರದಿ ಇಲ್ಲಿದೆ. 7 ದಿನಗಳ ಬಳಿಕವೂ ಮುಂದುವರಿದ ಇಂಡಿಗೋಳು. ಬೆಂಗಳೂರಲ್ಲಿ 60ಕ್ಕೂ ಅಧಿಕ ವಿಮಾನಗಳು ರದ್ದು. ಏರ್ಪೋರ್ಟ್ನತ್ತ ಬಾರದ ಪ್ರಯಾಣಿಕರು. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 6 ದಿನಗಳಿಂದ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ಅವ್ಯವಸ್ಥೆ ಉಂಟಾಗಿದ್ದು, ಇಂದಿಗೆ ಈ ಸಮಸ್ಯೆ 7ನೇ ದಿನಕ್ಕೆ ತಲುಪಿದೆ. ಡಿಸೆಂಬರ್ 5ರ ಒಂದೇ ದಿನದಂದು 1000ಕ್ಕೂ ಹೆಚ್ಚು ವಿಮಾನಗಳು ರದ್ದುಗೊಂಡಿದ್ದು, ಇದುವರೆಗೆ ಸಾವಿರಾರು ಪ್ರಯಾಣಿಕರು ಸಂಕಷ್ಟ ಎದುರಿಸಿದ್ದಾರೆ. ಇಂದು ಸಹ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 60ಕ್ಕೂ ಅಧಿಕ ವಿಮಾನಗಳ ಹಾರಾಟ ರದ್ದಾಗಿವೆ. ಬೆಂಗಳೂರು ಮಾತ್ರವಲ್ಲದೆ ದೇಶಾದ್ಯಂತ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಇಂಡಿಗೋ ವಿಮಾನಗಳ ವ್ಯಾಪಕ ರದ್ದತಿಯಿಂದ ಭಾರತದಾದ್ಯಂತ ವಿಮಾನ ಪ್ರಯಾಣ ತೀವ್ರವಾಗಿ ಅಸ್ತವ್ಯಸ್ತಗೊಂಡಿದೆ. ಬೆಳಗ್ಗೆಯಿಂದ ಮಧ್ಯರಾತ್ರಿಯ ಒಳಗಾಗಿ ಬೆಂಗಳೂರು ಏರ್ಪೋರ್ಟ್ನಿಂದ ನಿರ್ಗಮಿಸಬೇಕಿದ್ದ 64 ಮತ್ತು ಆಗಮಿಸಬೇಕಿದ್ದ 62 ವಿಮಾನಗಳು ಸೇರಿ ಒಟ್ಟು 126 ವಿಮಾನಗಳು ರದ್ದಾಗಿವೆ. ರದ್ದತಿ ಕುರಿತು ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ 5 ಗಂಟೆ ಮುಂಚೆಯೇ ಪ್ರಯಾಣಿಕರಿಗೆ ಮುಂಚಿತವಾಗಿ ಸಂದೇಶ ಕಳುಹಿಸಿದ್ದ ಕಾರಣ ಪ್ರಯಾಣಿಕರು ಏರ್ಪೋರ್ಟ್ಗೆ ಬಂದಿಲ್ಲ ಅಂತ ತಿಳಿದು ಬಂದಿದೆ. ದೆಹಲಿ, ಲಕ್ನೋ, ಮುಂಬೈ, ಹೈದರಾಬಾದ್, ಭುವನೇಶ್ವರ, ರಾಯ್ಪುರ, ಪಾಟ್ನಾ, ಅಮೃತ್ಸರ್ ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಇನ್ನು ಕೆಲವರು ಏರ್ಪೋರ್ಟ್ಗೆ ಬಂದಿದ್ದು ಸಂಕಷ್ಟ ಎದುರಿಸುತ್ತಿದ್ದಾರೆ. ನಾವು ಈಗ ಲಕ್ನೋ ಹೊರಟಿದ್ದೀವಿ. 7 ಗಂಟೆ ಟ್ರೈನ್ ಫ್ಲೈಟ್ ಬುಕ್ ಆಗಿದ್ದು ಸಾಯಂಕಾಲ 6:15ಗೆ ನಮಗೆ ಅವರು ಕ್ಯಾನ್ಸಲ್ ಅಂತ ಮೆಸೇಜ್ ಕಳಿಸಿದ್ರು. 12:40 ಫ್ಲೈಟ್ಗೆ ಇವಾಗ ಬುಕ್ ಮಾಡಿದ್ದಾರೆ. ಸಾಯಂಕಾಲ ಇದ್ದಿದ್ದು ಬೆಳಗ್ಗೆ 5 ಇಂಡಿಗೋ, ಇವಾಗಲೂ ಇಂಡಿಗೋ ಇದೆ. ಆದರೆ ಇವಾಗ ನಮಗೆ ಇನ್ನೂ ಕನ್ಫರ್ಮೇಷನ್ ಅಂತ ಬಂದಿದೆ. ಬಟ್ ನಾವು ಇನ್ನೂ ಹೋಗಿ ಫ್ಲೈಟಾಗಿ ಕೂತ್ಕೊಂಡು ಟೇಕ್ ಆಫ್ ಆಗೋ ತನಕ ನಮ್ಗೆ ಗ್ಯಾರಂಟಿ ಇಲ್ಲ. ಅದಕ್ಕೆ ಗೊಂದಲ ಇದೆ. ನಮ್ಮ ಗತಿ ಏನು, ಇಲ್ಲಿ ಬೆಳಗ್ಗೆ ಬಂದವರು ವಾಪಸ್ ಹೋಗೋಕ್ಕಾಗಲ್ಲ. ಹೋಟ್ಲಲ್ಲಿ ಬುಕ್ ಮಾಡ್ಕೋಬೇಕು, ನಾವು ಹೋಟ್ಲಲ್ಲಿ ಹೋಗಿ ರೂಮ್ ಮಾಡಬೇಕು. ಆ ರೂಮ್ ಚಾರ್ಜಸ್ ಯಾರು ಕೊಡ್ತಾರೆ? ದೇಶದ ವಿಮಾನಯಾನ ಸೇವೆಯಲ್ಲಿ ಅಲ್ಲೋಲ ಕಲ್ಲೋಲ. ಡಿಜಿಸಿಎ ಇಂದ ಇಂಡಿಗೋ ಸಂಸ್ಥೆಗೆ ನೋಟಿಸ್. 24 ಗಂಟೆಗಳಲ್ಲಿ ವಿವರಣೆ ಸಲ್ಲಿಸುವಂತೆ ಸೂಚನೆ. ಹೌದು, ದೇಶದ ವಿಮಾನಯಾನ ಸೇವೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಡಿಜಿಸಿಎ ಇಂಡಿಗೋ ಸಂಸ್ಥೆಗೆ ನೋಟಿಸ್ ನೀಡಿದೆ. ನಿಮ್ಮ ವಿರುದ್ಧ ಏಕೆ ಕ್ರಮ ಆರಂಭಿಸಬಾರದು ಅಂತ ಪ್ರಶ್ನಿಸಿದೆ. 24 ಗಂಟೆಗಳಲ್ಲಿ ವಿವರಣೆ ಸಲ್ಲಿಸುವಂತೆ ಇಂಡಿಗೋ ಸಂಸ್ಥೆಗೆ ಡಿಜಿಸಿಎ ನೋಟಿಸ್ ನೀಡಿದ್ದು, ಇಂದು ಸಂಜೆಯ ಒಳಗೆ ವಿವರಣೆ ಸಲ್ಲಿಸಬೇಕು ಎಂದಿದೆ. ಜೊತೆಗೆ ಡಿಜಿಸಿಎ ಶೋಕಾಸ್ ನೋಟಿಸ್ಗೂ ಉತ್ತರಿಸಬೇಕಿದೆ. ಮತ್ತೊಂದು ಕಡೆ 610 ಕೋಟಿ ರೂಪಾಯಿ ಟಿಕೆಟ್ ಹಣ ರೀಫಂಡ್ ಮಾಡಬೇಕಿದ್ದು, 3,000ಕ್ಕೂ ಹೆಚ್ಚು ಪ್ರಯಾಣಿಕರ ಲಗೇಜ್ ಅನ್ನು ಕೂಡ ಇಂಡಿಗೋ ವಾಪಸ್ ನೀಡಬೇಕಿದೆ. ಏರ್ಪೋರ್ಟ್ನಲ್ಲಿ ಇವತ್ತಿನಿಂದ ಹೊಸ ರೂಲ್ಸ್. 8 ನಿಮಿಷಕ್ಕಿಂತ ಹೆಚ್ಚು ಕಾರು ಪಾರ್ಕ್ ಮಾಡುವಂತಿಲ್ಲ. 5 ನಿಮಿಷಕ್ಕೆ 150 ರೂಪಾಯಿ ದಂಡದ ಅಸ್ತ್ರ. ಹೌದು, ಒಂದು ಕಡೆ ಇಂಡಿಗೋ ಸಮಸ್ಯೆ ನಡುವೆಯೇ ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕ್ಯಾಬ್ ಚಾಲಕರು ವರ್ಸಸ್ ಏರ್ಪೋರ್ಟ್ ಆಡಳಿತ ಮಂಡಳಿ ನಡುವೆ ಸಮರ ಆರಂಭವಾದಂತಿದೆ. ಸೈಡ್ ಪಿಕಪ್ ಅನಧಿಕೃತ ಚಾಲಕರ ಹಾವಳಿಗೆ ಬ್ರೇಕ್ ಹಾಕುವ ಸಲುವಾಗಿ ಏರ್ಪೋರ್ಟ್ ಆಡಳಿತ ಮಂಡಳಿ ಹೊಸ ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಹೊಸ ನಿಯಮದ ಪ್ರಕಾರ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 1ರ ಅರೈವಲ್ ಗೇಟ್ ಮುಂಭಾಗದ ಪ್ರಯಾಣಿಕರ ಪಿಕಪ್ ಪಾಯಿಂಟ್ಗೆ ಕೇವಲ ಅಧಿಕೃತ ಕ್ಯಾಬ್ ಚಾಲಕರಿಗೆ ಹಾಗೂ ವೈಟ್ ಬೋರ್ಡ್ ಹೊಂದಿರುವ ವಾಹನದವರಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಬೇರೆ ಅಸಂಘಟಿತ ಕ್ಯಾಬ್ ಚಾಲಕರು ಇಲ್ಲಿಗೆ ಬರುವಂತಿಲ್ಲ. ಇನ್ನು ಪಿಕಪ್ ಪಾಯಿಂಟ್ನಲ್ಲಿ 8 ನಿಮಿಷ ಮಾತ್ರ ಕಾರು ಪಾರ್ಕಿಂಗ್ಗೆ ಉಚಿತವಿದೆ. ನಂತರ 8ರಿಂದ 13 ನಿಮಿಷದ ಒಳಗೆ ಅಲ್ಲೇ ಇದ್ದರೆ 150 ರೂಪಾಯಿ ದಂಡ ವಿಧಿಸಲಾಗುವುದು. 13ರಿಂದ 18 ನಿಮಿಷದವರೆಗೂ ಅಲ್ಲೇ ಇದ್ದರೆ ಮತ್ತೆ 150 ರೂಪಾಯಿ ದಂಡ ವಿಧಿಸಲಾಗುವುದು. ಇದಾದ ಮೇಲೂ ಸಮಯ ಮೀರಿದರೆ ವಾಹನವನ್ನು ಟೋಯಿಂಗ್ ಮಾಡಲಾಗುವುದು. ನಂತರ ಟೋಯಿಂಗ್ ಶುಲ್ಕ ಸೇರಿ ಅತಿ ಹೆಚ್ಚಿನ ದಂಡ ಕಟ್ಟಿ ವಾಹನ ರಿಲೀಸ್ ಮಾಡಿಸಿಕೊಳ್ಳಬೇಕಂತೆ. ನಮ್ಮನ್ನ ಹೀಗೆ ಹೊರಹಾಕೋದು ಸರಿಯಲ್ಲ. ಹೊಸ ನಿಯಮಕ್ಕೆ ಕ್ಯಾಬ್ ಚಾಲಕರ ವಿರೋಧ. ಇನ್ನು ಏರ್ಪೋರ್ಟ್ನ ಈ ಹೊಸ ನಿಯಮ ಅಸಂಘಟಿತ ಅನಧಿಕೃತ ಕ್ಯಾಬ್ ಚಾಲಕರ ಕಣ್ಣು ಕೆಂಪಗಾಗಿಸಿದೆ. 16 ವರ್ಷಗಳಿಂದ ನಮ್ಮ ಸೇವೆ ಬಳಸಿಕೊಂಡು ಈಗ ನಮ್ಮನ್ನು ಹೊರಹಾಕಲಾಗ್ತಾ ಇದೆ. ಓಲಾ, ಊಬರ್ನಂತಹ ದೊಡ್ಡ ದೊಡ್ಡ ಅಧಿಕೃತ ಸಂಸ್ಥೆಗಳಿಗೆ ಸಹಾಯ ಮಾಡುವ ಹುನ್ನಾರ ಇದು. ಸೈಡ್ ಪಿಕಪ್ ಅವರಿಗೆ ಕಡಿವಾಣ ಹಾಕೋ ಬದಲು ನಮಗೆ ದಂಡ ವಿಧಿಸೋದು, ನಮ್ಮನ್ನೇ ಪಿಕಪ್ ಪಾಯಿಂಟ್ಗೆ ಬರದಂತೆ ಮಾಡಿ ಹೊರಹಾಕೋದು ಸರಿಯಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ BL ಸಂಸ್ಥೆಯವರು ಈ ಓಲಾ, ಊಬರು, ಅಗ್ರಿಗೇಟರ್ಸ್ ಕಂಪ್ನಿಗಳೇನಿದೆ ಅವ್ರನ್ನೆಲ್ಲ ಮುಂದಕ್ಕೆ ಬಿಟ್ಕೊಂಡು ಈಗ ನಮ್ಮಂಥ ಅಸಂಘಟಿತ ಚಾಲಕ ವರ್ಗನ ಹೆಚ್ಚು ಕಮ್ಮಿ 1ರಿಂದ 1.5 ಕಿಲೋಮೀಟರ್ ದೂರಕ್ಕೆ ತೊಗೊಂಡೋಗಿ ಬಿಟ್ಟಿದ್ದಾರೆ. ಸೊ ಈ ರೀತಿಯಾದಾಗ ನಮ್ಮ ಕಸ್ಟಮರ್ಗಳಾಗಲಿ, ನಮ್ಮ ಗ್ರಾಹಕರುಗಳು ಇಲ್ಲಿಂದ 1.5 ಕಿಲೋಮೀಟ್ರ್ ಮಕ್ಕಳು ಮರಿ ಮತ್ತು ಹೆಚ್ಚುವರಿ ಲಗೇಜ್ಗಳನ್ನ ತೊಗೊಂಬಂದಾಗ ಖಂಡಿತ ಅವ್ರಿಗೆ 1.5 ಕಿಲೋಮೀಟ್ರ್ ನಡ್ಕೊಂಬಂದು ಆ ರೀತಿಯೆಲ್ಲ ಬರೋದಕ್ಕೆ ಆಗೋದಿಲ್ಲ. ಸೊ ಇದನ್ನು ನಾವು ಖಂಡಿಸ್ತೀವಿ. ಇಲ್ಲಿ ಏನಿದೆ, ನಮ್ಮ ಮೊದಲಿಗೆ ಏನಿತ್ತು ನಮ್ಮ ಅಸಂಘಟಿತ ಚಾಲಕರು ಹೊಟ್ಟೆ ಮೇಲೆ ಹೊಡೆಯುವಂಥ ಹುನ್ನಾರನ ನಮ್ಮ BL ಅವ್ರು ಮಾಡ್ತಾಯಿದ್ದಾರೆ.
ಇಲ್ಲಿಂದ ಅಲ್ಲಿ 1.5 ಕಿಲೋಮೀಟರ್ ಬಂದು ಯಾವುದೇ ಕಸ್ಟಮರ್ಗಳು ಬಂದು ನಮ್ಮ ಗಾಡಿಗಳನ್ನ ಹತ್ತಲ್ಲ. ಇದು ನಮ್ಮ ಬಡ ಚಾಲಕರ ಹೊಟ್ಟೆ ಮೇಲೆ ಹೊಡೆದಂಗಾಗತ್ತೆ. ದಯವಿಟ್ಟು ಇದನ್ನು ನಿಲ್ಲಿಸಬೇಕು. ಒಟ್ನಲ್ಲಿ ಇಂಡಿಗೋ ಗೋಳಿನ ನಡುವೆ ಏರ್ಪೋರ್ಟ್ನಲ್ಲಿ ಈಗ ಪ್ರಯಾಣಿಕರ ದಟ್ಟಣೆಯೇ ಕಡಿಮೆಯಾಗಿದೆ. ಈ ಸಂದರ್ಭದಲ್ಲಿ ಕ್ಯಾಬ್ ಚಾಲಕರ ಮೇಲೆ ಈ ಹೊಸ ದಂಡಾಸ್ತ್ರ ಬೇರೆ ಜಾರಿಯಾಗ್ತಾ ಇದೆ. ಇದರಿಂದ ಅಸಂಘಟಿತ ಅನಧಿಕೃತ ಕ್ಯಾಬ್ ಚಾಲಕರು ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಪ್ರತಿಭಟನೆಗೆ ತಯಾರಿಗಳನ್ನು ನಡೆಸಿದ್ದು, ಮುಂಜಾಗ್ರತಾ ಕ್ರಮವಾಗಿ ಏರ್ಪೋರ್ಟ್ನಲ್ಲಿ ಭಾರೀ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.